ಸೊ ಗೈಸ್, ಇವಾಗ ನಾವು ಕಾಫಿ ಕುಡಿಯೋದಕ್ಕೆ ಬಂದಿದ್ದೀವಿ. ಬೆಳಗ್ಗೆ 7 ಗಂಟೆ ಟೈಮು. ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ ಇವತ್ತಿನ ಲಾಗಲ್ಲಿ ನಾವು ಫಸ್ಟು ಹೋಗುವಂತ ಮುಳ್ಳಯ್ಯನಗಿರಿ ಕಾಫಿ ಕುಡಿಯೋಣ. ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ಚಿಕ್ಕಮಂಗ್ಳೂರಿನ ರಿಯಲ್ ಕಾಫಿ ಎಂಜಾಯ್ ಮಾಡಬೇಕು ಅಂತ ಕಾಫಿ ಶಾಪಲ್ಲಿ ನಿಂತ್ಕೊಂಡಿದ್ದೀವಿ. ಬನ್ನಿ, ಕಾಫಿ ಎಲ್ಲ ಕುಡಿದ್ಬಿಟ್ಟು ಮುಳ್ಳಯ್ಯನಗಿರಿಗೆ ಹೋಗೋಣ. ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರಬೇಕು. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರುವಂಥ ಪ್ಲೇಸು ಮುಳ್ಳಯ್ಯನಗಿರಿ ಪೀಕ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಿದ್ದೀನಿ. ಈಗಾಗಲೇ ನಾವು ಅರ್ಧ ಪೀಕ್ನ ಹತ್ತಿದ್ದೀವಿ. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ, 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗ್ಬೋದು, ಅಷ್ಟು ಪೀಕ್ನ ಬಾಕಿ ಇದೆ. ಇಲ್ಲಿಂದ ಇನ್ನೂ ಮುಂದೆ ಹೋಗ್ತೀವಿ. ಈ ಒಂದು ಪೀಕ್ನ ನಿಮಗೆ ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀನಿ. ಇಲ್ಲಿ ವ್ಯೂ ಸಖತ್ತಾಗಿ ಬರ್ತಾಯಿತ್ತು, ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿಂದ ನಿಮಗೆ ವ್ಯೂನ ತೋರಿಸ್ಬೇಕು ಅಂತ. ನೋಡಿ, ಏನು ಕಾಣಿಸೋದೇ ಇಲ್ಲ, ಪಾಗು ಫುಲ್ಲು. ಆ ಕಡೆ ಎಲ್ಲ ಮೋಡಗಳು ಓಡಾಡ್ತಾ ಇದೆ. ನಂದೂರು ನಿಂದೂರು ಅನ್ನೋ ಥರ, ಆ ಊರಿಂದ ಇವ್ರಿಗೆ ಮೋಡಗಳು. ನೋಡಿ, ಇದಂತೂ ಸಖತ್ತಾಗಿದೆ ಗುರು ವ್ಯೂ. ಇಲ್ಲಿಂದನೇ ಈ ಥರ. ಇನ್ನೇನಾದರೂ ನಾನು ಪೂರ್ತಿ ಮೇಲ್ಗಡೆ ಪೀಕ್ನ ರೀಚ್ ಆದರೆ ಇನ್ನು ಎಷ್ಟು ಚೆನ್ನಾಗಿ ಕಾಣಿಸ್ಲಿಕ್ಕಿಲ್ಲ, ಏನೂ ಕಾಣೋದಿಲ್ಲ, ಆ ಲೆವೆಲಿಗೆ ಫಾಗಿದೆ. ಬನ್ನಿ ಇವಾಗ ಪೂರ್ತಿ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗ್ಬಿಟ್ಟು ಮೇಲ್ಗಡೆಯಿಂದ ನೋಡೋಣ ಈ ವ್ಯೂ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಮ್ಯಾಗಿ ಎಲ್ಲ ತಿನ್ಕೊಂಡು ಇವಾಗ ಮತ್ತೆ ಈ ಪೀಕ್ನ ನಾವು ಟ್ರೆಕ್ ಮಾಡಬೇಕು. ಸದ್ಯಕ್ಕೆ ನಾವು ಟ್ರೆಕ್ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮ ಹತ್ರ ಗಾಡಿ ಇದೆ, ಗಾಡಿಲೇ ಹೋಗ್ತಾಯಿದ್ದೀವಿ. ಬನ್ನಿ ಹೇಗಿರುತ್ತೆ ನೋಡೋಣ ಈ ಒಂದು ಎಕ್ಸ್ಪೀರಿಯೆನ್ಸು. ಇಲ್ಲಿಂದನೇ ತುಂಬ ಏನೋ ಒಂದು ಬೇರೆ ಲೋಕಕ್ಕೆ ಬಂದಿದ್ದೀವಿ ಏನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಇನ್ನು ಮೇಲ್ಗಡೆ ಹೋಗಿ ಮೇಲ್ಗಡೆ ನೋಡಿದ್ರೆ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಗುರು, ಇಷ್ಟೊತ್ತು ನೀವು ನೋಡಿದಿರಲ್ಲ, ಅದೇನು ಅಲ್ಲ ವ್ಯೂ. ಇವಾಗ ನನ್ನ ಹಿಂದ್ಗಡೆ ಕಾಣ್ತಾ ಇದೆ ನೋಡಿ, ಅದು ಆ್ಯಕ್ಚುಲಾಗಿ ರಿಯಲ್ ಆಗಿರೋಂಥ ವ್ಯೂ. ಇದಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಗುರು, ಫಸ್ಟ್ ಟೈಮ್ ಇದಂತೂ ನಮಗೆ. ಹಾಯ್ ನೋಡಿ ಗುರು, ಇಲ್ಲಿ ಎಷ್ಟೊಂದು ಗಾಡಿಗಳು ನಿಂತ್ಕೊಂಡಿದೆ, ಕಾರೇ ಎಷ್ಟೊಂದು ನಿಂತ್ಕೊಂಡಿದೆ ಅಂದರೆ ಇಲ್ಲಿಂದ ಅಲ್ಲಿವರೆಗೂ ಕೂಡ ಇನ್ನೂ ಪಾರ್ಕಿಂಗ್ ಆಗೇ ಇದೆ. ಇವಾಗ ಎಲ್ಲಿಂದ ನೋಡ್ಕೊಂಬರ್ತಾಯಿದ್ದೀವಿ ನಾವು, ಆಲ್ಮೋಸ್ಟ್ ಎಲ್ಲ 100-200 ಮೀಟ್ರಿಂದ ನೋಡ್ಕೊಂಬರ್ತಾಯಿದ್ದೀವಿ ಗಾಡಿಗಳು ನಿಂತಿರೋದನ್ನು. ಇವಾಗ ಅದೇ ರೀತಿ ಕಂಟಿನ್ಯೂ ಮಾಡ್ತೀವಿ. ಇನ್ನೂ 100 ಮೀಟ್ರ್ ಇದೇ ರೀತಿ ಪಾರ್ಕಿಂಗ್ ಇರುತ್ತೆ. ಬೈಕ್ ಪಾರ್ಕಿಂಗು ಆ ಕಡೆ ಇದೆ. ಬೈಕು ಎಷ್ಟೊಂದು ಜನ ಬರ್ತಾರೆ ಗುರು ಇಲ್ಲಿ, ಅದರಲ್ಲೂ ಇವತ್ತು ಸಂಡೇ ಇರೋದ್ರಿಂದ ಇನ್ನೂ ಜಾಸ್ತಿ ಬರ್ತಾರೆ. ಇದಂತೂ ನನಗಂತೂ ಮಾತೇ ಬರ್ತಾಯಿಲ್ಲ, ಆ ಥರ ಫೀಲಿಂಗ್ ಇಲ್ಲಿ. ಗುರು, ಎಷ್ಟೊತ್ತು ನಾವು ಗಾಡಿ ಮೇಲಿಂದ ಬಂದ್ವಿ. ಆ್ಯಕ್ಚುಲು ಪೀಕು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು ಇಲ್ಲಿಂದ ನಡ್ಕೊಂಡು ಹೋಗಬೇಕು. ನಟರಾಜ ಸರ್ವಿಸ್ಸು ಇಲ್ಲಿಂದ ಪೀಕ್ ಸ್ಟಾರ್ಟ್ ಆಗ್ತಾಯಿದೆ. ನೋಡ್ಬೋದು ಇಲ್ಲಿ ಎಷ್ಟೊಂದು ಅಂಗಡಿಗಳಿದೆ, ಏನೆಲ್ಲ ಇದೆ ಈ ಒಂದು ಮುಳ್ಳಯ್ಯನಗಿರಿ ಪೀಕ್ ಹತ್ರ. ಬನ್ನಿ ಮೇಲ್ಗಡೆ ಹೋಗೋಣ. ಇವಾಗ ಇಲ್ಲಿಂದ ತುಂಬಾ ಸಖತ್ತಾಗಿರುವಂತಹ ಪೀಕು. 400ಗಿಂತ ಜಾಸ್ತಿ ಸ್ಟೆಪ್ಸ್ ಇದೆ ಅಂತೆ ಗುರು ಈ ಒಂದು ಮುಳ್ಳಯ್ಯನಗಿರಿಯ ಲಾಸ್ಟು ಟ್ರೆಕ್ಕಿಂಗಲ್ಲಿ. ನೋಡಿ, ಎಂಟ್ರ್ ಆಗ್ತಾಯಿದ್ದೀನಿ ಇವಾಗ ಮುಳ್ಳಯ್ಯನಗಿರಿ ಟ್ರೆಕ್ಕಿಗೆ. ಇದು ಕಾಣ್ತಾ ಇರೋದು ನೋಡಿ ಬಾಗಿಲು, ಇಲ್ಲಿಂದ 400 ಸ್ಟೆಪ್ಸ್ ಅಂತೆ ನೋಡಿ. ಇವಾಗ ಒಂದು 100 ಸ್ಟೆಪ್ಸನ್ನು ಹತ್ತಿದ್ದೀನಿ, 100ಕ್ಕಿಂತ ಜಾಸ್ತಿ ಇರ್ಬೋದು ಮೋಸ್ಟ್ಲಿ. ಇನ್ನೂ ಮೇಲೆ ಇದೆ ಗುರು, ಹೋಗ್ಬೇಕು ಇಲ್ಲಿಂದ. ನೋಡಿ, ಇನ್ನೂ ಅಷ್ಟು ದೂರ ಹೋಗ್ಬೇಕು ನಾನು ಇಲ್ಲಿಂದ. ಬನ್ನಿ ಹತ್ತೋಣ. ಪೂರ್ತಿ ಮೇಲ್ಗಡೆಯಿಂದ ಯಾವ ರೀತಿ ಕಾಣುತ್ತೆ ನೋಡಬೇಕಲ್ಲ, ಆಸೆ ಜಾಸ್ತಿ ಇರೋದು. ಸೊ ಗೈಸ್, ಇವಾಗ ನಾವು ರೀಚ್ ಆಗಿದ್ದೀವಿ ಈ ಒಂದು ಮುಳ್ಳಯ್ಯನಗಿರಿ ಪೀಕ್ನ.
ಮೇಲ್ಗಡೆ ನಿಂತ್ಕೊಂಡಿದ್ದೀನಿ. ಅಲ್ಲಿ ಮೇಲ್ಗಡೆ ದೇವಸ್ಥಾನ ಇದೆ ಯಾವುದು, ಅದು ಬಂದ್ಬಿಟ್ಟು ಹೈಯೆಸ್ಟ್ ಪೀಕು ಈ ಒಂದು ಮುಳ್ಳಯ್ಯನಗಿರಿಲಿ. ಆ ಪೀಕಿಗೆ ಹೋಗೋಣ ಇವಾಗ. ಫಸ್ಟ್ ಇಲ್ಲಿಂದ ನೋಡಿ ಹಿಂದ್ಗಡೆಯಿಂದ ವ್ಯೂ ಎಷ್ಟು ಸಖತ್ತಾಗಿ ಬರ್ತಾ ಇದೆ ಅಂತ. ಎಲ್ಲ ಮುಗಿಲ್ ಮೇಲಿದ್ದೀವಿ, ಅಂದರೆ ಮೋಡಗಳ ಮೇಲೆ. ಆಕಾಶದಲ್ಲಿ ನೀ ದೀಪವಾದೆ ಹಂಗಿದೆ ಗುರು ಈ ವ್ಯೂ, ಸಖತ್ತಾಗಿದೆ. ಬನ್ನಿ ಈ ಕಡೆಯಿಂದ ತೋರಿಸ್ತೀನಿ ನಿಮಗೆ. ಗುರು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ನಾವು ಪಾರ್ಕಿಂಗ್ ಮಾಡಿದ್ದು ಗಾಡಿನ. ಅಲ್ಲಿ ಆ ಬೈಕ್ ಬರ್ತಾಯಿದೆ ನೋಡಿ, ಆ ಬೈಕ್ ಹತ್ರ ನಮ್ಮ ಒಂದು ಬೈಕ್ನ ನಾವು ಪಾರ್ಕ್ ಮಾಡಿದ್ದೀವಿ. ಅಲ್ಲಿ ಜಾಸ್ತಿ ಜನ ಓಡಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಇದೆಲ್ಲ ಬಂದ್ಬಿಟ್ಟು ಪಾರ್ಕಿಂಗ್ ಏರಿಯಾ. ಅಲ್ಲಿ ನಿಂತ್ಕೊಂಡಿದ್ವಿ, ಅದು ಎಂಟ್ರೆನ್ಸ್, ಅದು ಬಾಗಿಲು. ಅಲ್ಲಿಂದ ಬಂದಿದ್ದು ನಾವು. ಇವಾಗ ಮೇಲ್ಗಡೆ ಹೋಗೋಣ ಬನ್ನಿ. ಪಾದರಕ್ಷೆಗಳನ್ನು ಇಲ್ಲಿ ಬಿಡಿ ಗುರು. ಇಲ್ಲೊಂದು ಯಾವುದೋ ದೇವಸ್ಥಾನ ಇದೆ, ಬನ್ನಿ ನೋಡೋಣ ಯಾವ ದೇವಸ್ಥಾನ ಅಂತ. ನನಗೂ ಗೊತ್ತಿಲ್ಲ. ಗುರು ಆ್ಯಕ್ಚುಲಾಗಿ ಬಂದ್ಬಿಟ್ಟು ಇದು ಎಂಡ್ ಪಾಯಿಂಟು ಈ ಪೀಕ್ನ. ಇಲ್ಲೊಂದು ಯಾವುದೋ ಮಠ ಇದೆ ಅಂತೆ ಗುರು. ಮಠದ ಒಂದು ಬಿಲ್ಡಿಂಗ್ ಇದು, ಅಂದರೆ ಮಠ ಇರುವಂತಹ ಒಂದು ಕಟ್ಟಡ. ಇದು ಬಂದ್ಬಿಟ್ಟು ಸಮುದ್ರ ಮಟ್ಟಕ್ಕಿಂತ ಸುಮಾರು 6300 ಅಡಿ ಎತ್ತರದಲ್ಲಿದೆ ಅಂತೆ. ಇಮ್ಯಾಜಿನೇಷನ್ ಕೂಡ ಮಾಡೋಕ್ಕಾಗಲ್ವಲ್ಲ ಗುರು ಇದನ್ನು. ನೋಡಿ ಯಾವ ರೀತಿ ಇದೆ ಅಂತ. ಫುಲ್ಲು ಜನ. ಈ ಒಂದು ಪೀಕ್ನ ರೀಚ್ ಆಗ್ತಿದ್ದಂಗೆ ಒಂಥರ ಪೀಸ್ ವಾತಾವರಣ ಇಲ್ಲಿ. ಚೂರು ಆಮ್ಲಜನಕ ಬರುತ್ತೆ ಇಲ್ಲಂತ. ನೋಡಿ ಇಲ್ಲಿಂದ ಹೇಗೆ ಕಾಣಿಸುತ್ತಂತ. ಇದು ಸಖತ್ತಾಗಿದೆ ಗುರು. ಗುರು ಇವಾಗ ನಾವು ಈ ಒಂದು ಮುಳ್ಳಯ್ಯನಗಿರಿಯ ಹೈಯೆಸ್ಟ್ ಪೀಕಲ್ಲಿದ್ದೀವಿ. ಇದೇ ಬಂದ್ಬಿಟ್ಟು ಹೈಯೆಸ್ಟ್ ಪೀಕು, ಇದಕ್ಕಿಂತ ಮೇಲೆ ಹೋಗೋಕ್ಕಾಗೋದಿಲ್ಲ. ಇದು ಬಂದ್ಬಿಟ್ಟು ಕರ್ನಾಟಕದ ಸೆಕೆಂಡ್ ಲಾರ್ಜೆಸ್ಟ್, ಅಂದರೆ ಸೆಕೆಂಡ್ ಹೈಯೆಸ್ಟ್ ಪೀಟ್ ಇದು ನಮ್ಮ ಕರ್ನಾಟಕದ್ದು. ಫಸ್ಟ್ ಒನ್ ಬಂದ್ಬಿಟ್ಟು ಕುದುರೆಮುಖ ಟ್ರೆಕ್ಕಿಂಗು, ಸೆಕೆಂಡ್ ಒನ್ನು ಮುಳ್ಳಯ್ಯನಗಿರಿ ಟ್ರೆಕ್ಕು. ಇದು ಬಂದ್ಬಿಟ್ಟು ಸಮುದ್ರ ಮಟ್ಟಕ್ಕಿಂತ ಸುಮಾರು 6300 ಅಡಿ ಎತ್ತರದಲ್ಲಿದೆ ಅಂತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಬೇಕು ನೀವು ಎಷ್ಟು ಮೇಲಿದ್ದೀವಿ ನಾವು ಅಂತ ಹೇಳ್ಬಿಟ್ಟು. ನಾರ್ಮಲಾಗಿ ಮನೆಗಳಿರೋ ಜಾಗದಿಂದ ನಾವಿರುವಂಥ ಜಾಗ 6300 ಅಡಿ ಎತ್ತರದಲ್ಲಿದೆ. ಇವಾಗ ಕೆಳಗಡೆ ಹೋಗ್ತೀನಿ. ಕೆಳಗಡೆ ಹೋಗ್ಬಿಟ್ಟು ಗಾಡಿನ ಪಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿಂದ ಗಾಡಿ ತೊಗೊಂಡು ಹೋಗ್ತಾ ಇರೋದೆ. ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಆ ಪಾರ್ಕಿಂಗಲ್ಲಿ ಹೋಗಿ ಹೇಳ್ತೀನಿ ಬನ್ನಿ.